ಹಾಯ್ ಎಲ್ಲರಿಗೂ ನಮಸ್ಕಾರ. ಪಿನ್ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ಡರ್ ಫ್ಲೋನಲ್ಲಿ ಒಂದು ಅಬ್ಸಾರ್ಪ್ಷನ್ ಒಂದು ಸ್ಟ್ರಾಟಜಿ ಇರುತ್ತೆ. ಅದು ಸ್ಟ್ರಾಟಜಿ ಅಲ್ಲ, ಸೊ ಅಬ್ಸಾರ್ಪ್ಷನ್ ಹೇಗೆ ನಡೆಯುತ್ತೆ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಹೋಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಇವಾಗ ಶುರು ಮಾಡೋಣ. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅಬ್ಸಾರ್ಪ್ಷನ್ ಹೇಗೆ ನಡೆಯುತ್ತೆ ಅಂತ ತಿಳಿಸ್ಕೊಡ್ತೇನೆ. ಸೊ ಮತ್ತೆ ಯಾಕೆ ಮಾಡ್ತಾರೆ, ಸೊ ಇದನ್ನು ಯಾವ ರೀತಿ ಗುರುತು ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಸೊ ನೋಡ್ಬೋದು, ಇವಾಗ ನಾನು ಇಲ್ಲಿ BTC/USDT ಅನ್ನೋ ಒಂದು ಚಾರ್ಟ್ ಅನ್ನು ಓಪನ್ ಮಾಡ್ಕೊಂಡಿದ್ದೇನೆ. ಇದು ಬಿಟ್ ಕಾಯಿನ್ ಒಂದು ಫ್ಯೂಚರ್ ಚಾರ್ಟ್ ಆಗಿರುತ್ತೆ. ಸೊ ನಾವು ಫ್ಯೂಚರ್ ಚಾರ್ಟ್ ಅಲ್ಲಿ ಕಾಂಟ್ರಾಕ್ಟ್ ಅನ್ನ ನೋಡ್ಬೋದು. ಸೊ ತುಂಬಾ ರಿಯಲ್ ಆಗಿರುತ್ತೆ ಕಂಪೇರ್ ಟು ಸ್ಪಾಟ್ ಪ್ರೈಸ್. ಸೊ ನೋಡ್ಬೋದು, ಇದು ಒಂದು ಫ್ಯೂಚರ್ ಚಾರ್ಟ್ ಅಲ್ಲಿ ನೋಡ್ಬೋದು ನಾವು ಆರ್ಡರ್ ಗಳನ್ನ, ಕಾಂಟ್ರಾಕ್ಟ್ ಗಳನ್ನ ನೋಡ್ಬೋದು. ಸೊ ಇವಾಗ ಎಕ್ಸಾಕ್ಟ್ ಆಗಿ ನೋಡ್ಬೋದು, ನಾವು ಲೈವ್ ಮಾರ್ಕೆಟ್ ಅಲ್ಲಿ ಇದ್ದೇವೆ. ಸೊ ಓಕೆ, ಸೊ ನೀವು ನೋಡ್ಬೋದು, ಇವಾಗ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಬಿಡ್ ಡೆಸ್ಕ್ ಅಲ್ಲಿ ಅಗ್ರೆಸಿವ್ ಆರ್ಡರ್ ಅಂದ್ರೆ ಏನು, ಪ್ಯಾಸಿವ್ ಆರ್ಡರ್ ಅಂದ್ರೆ ಏನು ಅಂತ. ಓಕೆ, ಸೊ ನಾನು ನಿಮ್ಗೆ ಇವಾಗ ಅಬ್ಸಾರ್ಪ್ಷನ್ ಒಂದು ಎಕ್ಸಾಂಪಲ್ ಅನ್ನ ಇವಾಗ ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡ್ತೇನೆ, ಯಾವ ರೀತಿ ಅಬ್ಸಾರ್ಪ್ಷನ್ ಆಗುತ್ತೆ, ಸೊ ಪ್ರೈಸ್ ಯಾವ ರೀತಿ ಮೂವ್ ಆಗುತ್ತೆ ಅಂತ ನೋಡ್ಬೋದು. ಸೊ ಇವಾಗ ಇಲ್ಲಿ ನೋಡ್ಬೋದು, ಈ ಒಂದು ನೋಡ್ಬೋದು, ಲೆಫ್ಟ್ ಚಾರ್ಟ್ ಅಲ್ಲಿ ನೋಡ್ಬೋದು, ನಾನೊಂದು ಅಬ್ಸಾರ್ಪ್ಷನ್ ಇಲ್ಲಿ ಅಬ್ಸಾರ್ಪ್ಷನ್ ಆಗಿದೆ. ಸೊ ಯಾವ ರೀತಿ ಆಗಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೇನೆ, ನೋಡ್ಬೋದು. ಸೊ ಇವಾಗ ಇಲ್ಲಿ ಬಂದಿದ್ದೇನೆ. ಸೊ ನೋಡ್ಬೋದು, ಇಲ್ಲಿ ಅಬ್ಸಾರ್ಪ್ಷನ್ ಆಗಿದೆ. ಸೊ ಅಬ್ಸಾರ್ಪ್ಷನ್ ಅಂತಂದ್ರೆ ಫ್ರೆಂಡ್ಸ್, ಇವಾಗ ನೋಡ್ಬೋದು, ಇಲ್ಲಿ ಸೆಲ್ಲರ್ಸ್ ಎಲ್ಲ ಲಿಮಿಟ್ ಆರ್ಡರ್ ನ ಹಿಟ್ ಮಾಡ್ತಾ ಇದ್ದಾರಲ್ವಾ. ಸೊ ಇಲ್ಲಿ ಬಿಡ್ ಆರ್ಡರ್ ಗಳನ್ನ ಹಿಟ್ ಮಾಡ್ತಾ ಬರ್ತಾರೆ ಸೆಲ್ಲರ್. ಸೊ ಹಿಟ್ ಮಾಡ್ತಾ ಬಂದ ಕೂಡಲೇ ಏನಾಗುತ್ತೆ ಅಂತಂದ್ರೆ, ಸೊ ಪ್ರೈಸ್ ಯಾವುದೇ ಕಾರಣಕ್ಕೂ ಕೆಳಗಡೆ ಮೂವ್ ಆಗಲ್ಲ. ಸೊ ಪ್ರೈಸ್ ಏನಾಗುತ್ತೆ, ಹೋಲ್ಡ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಬಿಗ್ ಲಾಟ್ ಅಲ್ಲಿ ಹೋಲ್ಡ್ ಆಗಿರುತ್ತೆ ಪ್ರೈಸ್. ಇಲ್ಲಿ ನೋಡ್ಬೋದು. ಸೊ ಅಂತಂದ್ರೆ ಇವಾಗ ಬೈಯರ್ಸ್ ಏನ್ ಮಾಡ್ತಾರೆ, ಸೆಲ್ಲಿಂಗ್ ಪ್ರೆಸರ್ ನ ಪ್ಯಾಸಿವ್ ಆರ್ಡರ್ ಮುಖಾಂತರ ಅಬ್ಸಾರ್ಬ್ ಮಾಡ್ಕೊಳ್ತಾರೆ, ಅಂದ್ರೆ ಹೋಲ್ಡ್ ಮಾಡ್ತಾರೆ. ಸೊ ಅವರಿಗೆ ಪ್ರೈಸ್ ಬೇಕಾಗಿರುತ್ತೆ ಇಲ್ಲಿ, ಸೊ ಅದರಿಂದ ಅವರು ಹೋಲ್ಡ್ ಮಾಡ್ಕೊಳ್ತಾರೆ. ಸೊ ಪ್ರಾಬಬ್ಲಿ ಇಲ್ಲಿ ನಾವು ರಿವರ್ಸಲ್ ಅನ್ನ ನೋಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇವಾಗ ಪ್ರೈಸ್ ಏನಾಗಿದೆ, ಸ್ವಲ್ಪ ಸ್ಕ್ರೀನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ಕೊಳ್ತೇನೆ. ಇಲ್ಲಿ ನೋಡ್ಬೋದು, ಫುಲ್ ಸ್ಕ್ರೀನ್ ಮಾಡ್ಕೊಳ್ತೇನೆ. ಸೊ ಇದು ನೋಡ್ಬೋದು, ಅಬ್ಸಾರ್ಪ್ಷನ್ ನಡೆದಿರುವಂತ ಜಾಗ ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಏನಾಗಿದೆ, ಪ್ರೈಸ್ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ. ಸೊ ಓಕೆ, ಪ್ರೈಸ್ ಏನಾಗಿದೆ ಅಂತಂದ್ರೆ ಇವಾಗ ನೋಡ್ಬೋದು, ಮತ್ತೆ ಇಲ್ಲೂ ಕೂಡ ಅಬ್ಸಾರ್ಪ್ಷನ್ ನಡೆಯಿತು, ಬಟ್ ಆದ್ರೆ ಫೇಲ್ ಆಯ್ತು. ಇಲ್ಲಿ ನೋಡ್ಬೋದು, ಇಲ್ಲಿ ಬ್ರೇಕ್ ಆಗಿದೆ. ಸೊ ನೋಡ್ಬೋದು, ತುಂಬಾ ಸ್ಟ್ರಾಂಗ್ ಆಗಿರುವಂತ ಅಬ್ಸಾರ್ಪ್ಷನ್ ಅನ್ನ ನಡಿಬೇಕಾಗುತ್ತೆ. ಸೊ ನೋಡ್ಬೋದು, ಇವಾಗ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾ ಇದೆ ಪ್ರೈಸ್. ಸೊ ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಏನಾಗಿದೆ, ಹೋಲ್ಡ್ ಆಗ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು, ಬಿಗ್ ಲಾಟ್ ಅಲ್ಲಿ ಟ್ರೇಡ್ ಆಗ್ತಿದೆ 395. ಸೊ ಅಪೋಸಿಟ್ ನೋಡ್ಬೋದು 322 ಬೈಯರ್ಸ್ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು 390 ಸೆಲ್ಲಿಂಗ್ ಪ್ರೆಸರ್ ಇತ್ತು, ಬಟ್ ಏನ್ ಮಾಡಿದ್ದಾರೆ, ಬೈಯರ್ಸ್ ಲಿಮಿಟ್ ಆರ್ಡರ್ ಮುಖಾಂತರ ಇವೆಲ್ಲ ಅಗ್ರೆಸಿವ್ ಆರ್ಡರ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಂಡಿದ್ದಾರೆ. ಸೊ ನೋಡ್ಬೋದು, ಇವಾಗ ಇಲ್ಲಿ ಮೇಲ್ಗಡೆಯಿಂದ ಬರ್ತಾ ಲೋ ಆರ್ಡರ್ ಅಲ್ಲಿ, ಅಂದ್ರೆ ಲೋ ಲಾಟ್ ಅಲ್ಲಿ ಟ್ರೇಡ್ ಆಗ್ತಾ ಬರ್ತಿತ್ತಲ್ಲ, ಅಂದ್ರೆ ಲೋ ಕಾಂಟ್ರಾಕ್ಟ್ ಟ್ರೇಡ್ ಆಗ್ತಾ ಬರ್ತಿತ್ತು. ಸೊ ಸಡನ್ ಆಗಿ ಏನಾಗಿದೆ, ಇಲ್ಲಿ ನೋಡ್ಬೋದು, ಬಿಗ್ ಲಾಟ್ ಅಲ್ಲಿ ಟ್ರೇಡ್ ಆಗಿದೆ, ಅಂದ್ರೆ ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ನೋಡ್ಬೋದು. ಸೊ ಇಲ್ಲಿಂದ ಬರ್ಬೇಕಾದ್ರೆ ನೋಡ್ಬೋದು 14, 43, 23 ಈ ರೀತಿ ಒಂದು ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ ಒಂದು ಪ್ರೈಸ್ ಲೆವೆಲ್ ಅಲ್ಲಿ. ಸೊ ಸಡನ್ ಆಗಿ 239, 104, 256, 395. ಸೊ ಇದು ತುಂಬಾ ದೊಡ್ಡ ಕಾಂಟ್ರಾಕ್ಟ್ ಆಗುತ್ತಲ್ವಾ, ಟ್ರೇಡ್ ಲಾಟ್ ಆಗಿರುತ್ತಲ್ವಾ. ಸೊ ಅದರಿಂದ ನಾವಿಲ್ಲಿ ಏನ್ ಮಾಡ್ಬೇಕಂತಂದ್ರೆ, ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಇಲ್ಲಿ ಅಬ್ಸಾರ್ಪ್ಷನ್ ಆಗ್ತಾ ಇದೆ ಅಂತ. ಸೊ ಇಲ್ಲಿ ಬಯರ್ಸ್ ಏನ್ ಮಾಡ್ತಾ ಇದ್ದಾರೆ, ಸೆಲ್ ಆರ್ಡರ್ ಗಳನ್ನ ಅಬ್ಸಾರ್ಬ್ ಮಾಡ್ಕೊಳ್ತಾ ಇದ್ದಾರೆ ಲಿಮಿಟ್ ಆರ್ಡರ್ ಗಳ ಮುಖಾಂತರ. ಸೊ ಇಲ್ಲಿ ನೋಡ್ಬೋದು, ನಾವು ನಂತರ ನೋಡ್ಬೋದು. ಹಾಗೆ ಅಬ್ಸಾರ್ಪ್ಷನ್ ಅಂತಂದ್ರೆ ಫ್ರೆಂಡ್ಸ್, ಇವಾಗ ಅದು ಇಳಿಕೆ ಕ್ರಮದಲ್ಲಿ ಏನಾಗಬೇಕಾಗುತ್ತೆ, ಕಡಿಮೆ ಆಗ್ತಾ ಬೇಕಾಗುತ್ತೆ ಲಾಟ್ ಸೈಜ್. ಸೊ ಸಡನ್ ಆಗಿ ಒಂದು ಬಿಗ್ ಲಾಟ್ ಅಲ್ಲಿ ಟ್ರೇಡ್ ಆಗಿ ನಂತರ ಅದು ಕಡಿಮೆ ಲಾಟ್ ಅಲ್ಲಿ ಟ್ರೇಡ್ ಆಗ್ತಾ ಬರಬೇಕಾಗುತ್ತೆ. ನೋಡಬಹುದು, ಈ ರೀತಿಯಾಗಿ 190, 114, 170, 299, 47, 3. ಸೊ ಈ ರೀತಿಯಾಗಿ ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಸೊ ಇಲ್ಲೆಲ್ಲ ಲಿಮಿಟ್ ಆರ್ಡರ್ ಗಳು ಇರುತ್ತಲ್ವಾ. ಸೊ ಅದರಿಂದ ಇಲ್ಲೊಂದು ವಿಕ್ ಹೊಡೆದ್ಬಿಟ್ಟು ಎಲ್ಲ ಟ್ರಿಗರ್ ಮಾಡ್ಕೊಳ್ಳುತ್ತೆ ಲಿಮಿಟ್ ಆರ್ಡರ್ ಗಳೆಲ್ಲ. ಸೊ ಬೈಯಿಂಗ್ ಲಿಮಿಟ್ ಆರ್ಡರ್ ಏನಾಗುತ್ತೆ, ಟ್ರಿಗರ್ ಆಗುತ್ತೆ. ಸೊ ಇದು ಏನಾಗುತ್ತೆ ಅಂತಂದ್ರೆ, ಇವಾಗ ಬೈ ಸೈಡ್ ಏನಾಗುತ್ತೆ, ಇದು ನಾವು ಬೈ ಆರ್ಡರ್ ಅಂತ ಕರಿತೀವಿ ಅದಕ್ಕೆ. ಸೊ ಇವಾಗ ಸೆಲ್ ಆರ್ಡರ್ ಗಳ ಏನಾಗಿದೆ, ಸೊ ಬೈ ಆರ್ಡರ್ ಕನ್ವರ್ಟ್ ಆಗಿದೆ ಅಂತಂದ್ರೆ, ಇವಾಗ ಲಿಮಿಟ್ ಆರ್ಡರ್ ಮುಖಾಂತರ ಬೈಯರ್ಸ್ ಏನ್ ಮಾಡ್ತಾರೆ, ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ. ಸೊ ಇವಾಗ ನಾವು ಬೈಯಿಂಗ್ ಪ್ರೆಸರ್ ಅನ್ನ ಇಲ್ಲಿ ನಾವು ಕಾಣಬಹುದು. ಸೊ ಸೆಲ್ಲಿಂಗ್ ಪ್ರೆಸರ್ ಇಲ್ಲಿ ಮುಗೀತಂತ ನಾವು ಹೇಳ್ಬೋದು.
ಸೊ ನೋಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ದಲ್ಲಿ ಕೂಡ ನೋಡ್ಬೋದು ಮತ್ತೆ ಅದೇ ರೀತಿಯಾಗಿದೆ, ಮತ್ತೆ ವಿಕ್ ಕೊಡ್ತಿದಲ್ವಾ, ಸೊ ವಿಕ್ ಕೊಡ್ಗಳು ಏನಾಗಿದೆ ಲಿಮಿಟ್ ಆರ್ಡರ್ಗಳನ್ನು ಮತ್ತೆ ಟ್ರಿಗರ್ ಆಗಿದೆ. ಸೊ ನೋಡ್ಬೋದು ಇಲ್ಲಿ ಲೋ ಕಾಂಟ್ರಾಕ್ಟ್ ಟ್ರೇಡ್ ಆಗಿದೆ 9, ಸೊ ಅಪೋಸಿಟ್ ನೋಡ್ಬೋದು 0. ಸೊ ಇದಕ್ಕೆ ನಾವು ಫಿನಿಶ್ಡ್ ಆಪ್ಷನ್ ಅಂತ ಕರಿತೀವಿ. ಸೊ ಇಲ್ಲೇನಾದ್ರೂ 0 ಬರ್ದೇ ಇದ್ರೆ ನಾವು ಇದಕ್ಕೆ ಅನ್ಫಿನಿಶ್ಡ್ ಆಪ್ಷನ್ ಅಂತ ಕರಿತೀವಿ. ಸೊ ಅನ್ಫಿನಿಶ್ಡ್ ಆಪ್ಷನ್ ಏನಕ್ಕೆ ಅಂತಂದ್ರೆ ಈ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಎರಡು ಕಡೆ ಏನಾಗಿದೆ ಅಂತಂದ್ರೆ ಇವಾಗ ಒಂದು ಇಲ್ಲಿ ಕಾಂಟ್ರಾಕ್ಟ್ ಇದ್ರೆ ಸೊ ಒಂದು ಡಿಜಿಟ್ ನಂಬರ್ ಇದ್ರೆ ಅಥವಾ ಏನು 10, 20 ಡಬಲ್ ಡಿಜಿಟ್ ನಂಬರ್ ಇದ್ರೆ ಇಲ್ಲಿ ಏನಾಗ್ತಿತ್ತು, ಸೊ ಇದು ಅನ್ಫಿನಿಶ್ಡ್ ಆಪ್ಷನ್ ಅಂತ ಕರಿತೀವಿ. ಯಾಕಂತಂದ್ರೆ ಅಲ್ಲಿ ಇಬ್ಬರಿಗೂ ಕೂಡ ಪ್ರೈಸ್ ನ ಇಂಟ್ರೆಸ್ಟ್ ಇದೆ ಅಂತ ಹೇಳುತ್ತೆ ಅನ್ಫಿನಿಶ್ಡ್ ಆಪ್ಷನ್. ಸೊ ಅದರಿಂದ ಮತ್ತೆ ಇಲ್ಲಿ ರಿವಿಸಿಟ್ ಮಾಡೋ ಚಾನ್ಸ್ ಇರುತ್ತೆ ಪ್ರೈಸ್. ಆದ್ರಿಂದ ನಾವು 0-1 ಇಲ್ಲಿ ಬರಬೇಕಾಗುತ್ತೆ. ಫಿನಿಶ್ಡ್ ಆಪ್ಷನ್ ನಡೆದ್ರಿಂದ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಯಾರಿಗೆ ಸೆಲ್ಲರ್ಸ್ಗೆ ಒಂದು ಪ್ರೈಸ್ ಲೆವೆಲ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುತ್ತೆ. ಸೊ ಮೋಸ್ಟ್ ಆಫ್ ದ ಪ್ರಾಬ್ಲಮ್ ಏನಾಗುತ್ತೆ, ಪ್ರೈಸ್ ಇಲ್ಲಿ ರಿವಿಸಿಟ್ ಮಾಡಲ್ಲ ಫಿನಿಶ್ಡ್ ಆಪ್ಷನ್ ಅಲ್ಲಿ. ಸೊ ಓಕೆ, ಇದು ಬಿಟ್ಕಾಯಿನ್ ಚಾರ್ಟ್ ಆಗಿರುತ್ತೆ. ನಾನು ಬಿಟ್ಕಾಯಿನ್ ಹೇಳ್ತಾ ಇದ್ದೀನಿ. ಸೊ ನಾವು ಇಂಡಿಯನ್ ಮಾರ್ಕೆಟ್ ಅಲ್ಲೂ ಕೂಡ ಇದೇ ರೀತಿಯಾಗಿ ನೋಡ್ಬೋದು ನೀವು. ಸೊ ಅಲ್ಲಿ ಕಾಂಟ್ರಾಕ್ಟ್ಗಳು ತುಂಬಾ ಕಡಿಮೆ ನಡಿಬಹುದು. ಸೊ ನೋಡ್ಬೋದು ಸಡನ್ ಆಗಿ ಏನಾಗಿದೆ ಇಲ್ಲಿ ಗ್ರೀನ್ ಇದೆ ಅಲ್ವಾ. ಸೊ ಹಾಗೆ ನಾವು ಡೆಲ್ಟಾ ಕೂಡ ನೋಡ್ಬೋದು ಇಲ್ಲಿ -26 ಇದೆ, ಅಂದ್ರೆ ಈಕ್ವಲ್ ಆಗಿದೆ ಅಂತ ನಾವು ಹೇಳ್ಬೋದು. ಬಟ್ ಆದ್ರೂ ಕೂಡ ಸೆಲ್ಲರ್ಸ್ ಇದ್ದಾರೆ. ಯಾಕಂತಂದ್ರೆ ಇಲ್ಲಿ ಅದು ಸೆಲ್ಲರ್ಸ್ ಅಂತ ಹೇಳಲಿಕ್ಕಾಗಲ್ಲ. ಬಯರ್ಸ್ ಏನ್ ಮಾಡ್ಕೊಂಡಿದ್ದಾರೆ, ಲಿಮಿಟ್ ಆರ್ಡರ್ ಮುಖಾಂತರ ಅಬ್ಸರ್ವ್ ಮಾಡ್ಕೊಂಡಿದ್ದಾರೆ ಎಲ್ಲ ಲಿಮಿಟ್ ಆರ್ಡರ್ ಗಳನ್ನ. ಸೊ ನಂತರ ಏನಾಗುತ್ತಿದೆ ಅಂತ ನೋಡ್ಬೋದು ನಾವಿಲ್ಲಿ. ಸೊ ಸಡನ್ ಆಗಿ ಬಯರ್ಸ್ ನೋಡಬಹುದು, ಅಪೋಸಿಟ್ ಅಲ್ಲಿ ಬಯರ್ಸ್ ಬಂದಿದ್ದಾರೆ. ಸೊ ನೋಡಬಹುದು 727 100 ಮೇಲೆ ಇದೆಯಲ್ಲ ಒಂದು ಕಾಂಟ್ರಾಕ್ಟ್ ನೋಡ್ಬೋದು. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಫಾಲೋ ಥ್ರೂ ಕ್ಯಾಂಡಲ್ ಇಲ್ಲಿ ಕೂಡ ನೋಡ್ಬೋದು ಬಯರ್ಸ್ ಇದ್ದಾರೆ. ಹಾಗೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಕೂಡ ನೋಡ್ಬೋದು ನಾವು ಬಯರ್ಸ್ ಇದ್ದಾರೆ ಅಂತ ಹೇಳ್ಬೋದು. ಸೊ ಸೆಲ್ಲರ್ಸ್ ಇವಾಗ ಇಲ್ಲ ಅಂತ ಹೇಗೆ ಹೇಳೋದಂತಂದ್ರೆ ನೋಡ್ಬೋದು ನಾವು ಕೆಳಗಡೆ ಪುಷ್ ಆದಂಗೆ ಮಾರ್ಕೆಟ್ ಏನಾಗುತ್ತೆ, ಪುಷ್ ಆದಂತೆ ಸೆಲ್ಲರ್ಸ್ ಬರ್ಬೇಕಲ್ವಾ. ಇಲ್ಲಿ ನೋಡ್ಬೋದು ಸೆಲ್ಲರ್ಸ್ ಬರ್ತಾ ಇಲ್ಲ. ಸೊ ಒಂದು ರೆಡ್ ಕಲರ್ ಅಲ್ಲಿ ಮಾರ್ಕ್ ಬರ್ತಾ ಇಲ್ಲಿ 2 ಬರ್ತಾ ಇದೆ. ಸೊ ಇಲ್ಲಿ ನೋಡ್ಬೋದು ಯಾವುದೇ ಕಾರಣಕ್ಕೂ ಒಂದು ರೆಡ್ ಕಲರ್ ಇಲ್ಲಿ ಬರ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಕೆಳಗಡೆ ಬರ್ತಾ ಇದ್ದಂಗೆ ಮತ್ತೆ ನೋಡ್ಬೋದು ಸೆಲ್ಲರ್ಸ್ ಬಯರ್ಸ್ ಬರ್ತಾರೆ. ಸೊ ಸೆಲ್ಲರ್ಸ್ ಬರ್ತಲ್ಲಿ ನೋಡ್ಬೋದು. ಸೊ ಅಪೋಸಿಟ್ ಏನಾಗಿದೆ ಈ ಒಂದು ಬಿಡ್ ಅಲ್ಲಿ ಅಪೋಸಿಟ್ ಆಸ್ಕ್ ಅಲ್ಲಿ ನೋಡ್ಬೋದು ಬಯರ್ಸ್ ಇದ್ದಾರೆ ಅಂತ ನಮ್ಗೆ ಹೇಳ್ತಾ ಇದೆ. ಅಂದ್ರೆ ಬಯರ್ಸ್ ಜಾಸ್ತಿ ಇದ್ದಾರೆ ಕಂಪೇರ್ ಟು ಬಿಡ್ ಸೈಡ್. ಓಕೆ, ಸೊ ನೆಕ್ಸ್ಟ್ ಅಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಗ್ರೀನ್ ಆಗಿ ಬರ್ತಾ ಇದೆ ಅಲ್ವಾ. ಗ್ರೀನ್ ಅಲ್ಲಿ ಬರ್ತಾ ಇದೆ ಅಂತಂದ್ರೆ ಬಯರ್ಸ್ ಅಪೋಸಿಟ್ ಅಲ್ಲಿ ಬರ್ತಾ ಇದ್ದಾರೆ ಅಂತ ನೋಡ್ಬೋದು. ಸೊ ಸಡನ್ ಆಗಿ ನಾವು ಇಲ್ಲಿ ಎಂಟ್ರಿನ ತಗೊಳ್ಬಹುದು. ಸೊ ಬಟ್ ನಾನು ಇಲ್ಲಿ ಎಂಟ್ರಿಯನ್ನು ಹಾಕಿದೆ, ಬಟ್ ಇದು ಟ್ರಿಗರ್ ಆಗಲ್ಲ ಆರ್ಡರ್. ಸೊ ಇನ್ನೂ ಕೂಡ ಆಗಿದೆ ಆರ್ಡರ್, ಲಿಮಿಟ್ ಅಲ್ಲೇ ಇದೆ. ಯಾಕಂತಂದ್ರೆ ಕೆಲವೊಂದ್ಸಲ ಈ ಒಂದು ಲೆವೆಲ್ ಅಲ್ಲಿ ರಿವಿಸಿಟ್ ಮಾಡಬಹುದು, ಕೆಲವೊಂದ್ಸಲ ವಿಸಿಟ್ ಮಾಡಲ್ಲ, ಅಂದ್ರೆ ಫುಲ್ ಬ್ಯಾಕ್ ಕೊಡಲ್ಲ. ಸೊ ಸಡನ್ ಆಗಿ ನೋಡ್ಬೋದು ನಾವು ಬಯರ್ಸ್ ಯಾವ ರೀತಿ ಎಂಟ್ರಿ ಆಗ್ತಾ ಇದಾರೆ ಅಂತ. ಸೊ ಏನಾಗ್ತಾ ಇದಾರೆ ಅಂತ ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸೆಲ್ ಮಾಡ್ತಾ ಇರ್ತಾರಲ್ವಾ. ಸೊ ಇವರು ಎಕ್ಸಿಟ್ ಆಗ್ಲೇಬೇಕಾಗುತ್ತೆ. ಅಂದ್ರೆ ಇವರಿಗೆ ಎಕ್ಸಿಟ್ ಏನಾಗಿರುತ್ತೆ ಬೈ ಸೈಡ್ ಆಗಿರುತ್ತಲ್ಲ. ಸೊ ಅದರಿಂದ ಇವರು ಕೂಡ ಪ್ರಮುಖವಾದ ಒಂದು ಪಾತ್ರ ವಹಿಸ್ತಾರೆ ಈ ಒಂದು ಅಬ್ಸಾರ್ಪ್ಷನ್ ಅಲ್ಲಿ. ಅಂದ್ರೆ ಪ್ರೈಸ್ ಮೂವ್ ಆಗ್ಲಿಕ್ಕೆ ಇಲ್ಲಿದ್ದವ್ರು ಏನ್ ಮಾಡ್ತಾರೆ ಸೆಲ್ಲರ್ಸ್, ಸೊ ಅವರು ಎಕ್ಸಿಟ್ ಆಗ್ಲೇಬೇಕು. ಸೊ ಅವರು ಬೈ ಆರ್ಡರ್ ಮುಖಾಂತರ ಎಕ್ಸಿಟ್ ಆಗ್ತಾರೆ. ನಂತರ ಬೈ ಅಂತಂದ್ರೆ ಇದು ಮಾರ್ಕೆಟ್ ಯಾವಾಗಲೂ ಮೇಲಕ್ಕೆ ಹೋಗ್ಲೇಬೇಕಲ್ವಾ. ಸೊ ಸ್ಲಿಪ್ಪೇಜ್ ಕಾರಣದಿಂದ ಅಂದ್ರೆ ವಾಲಟೈಲ್ ಕಾರಣದಿಂದ ಅವರು ಒಂದು ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಓಕೆ, ನಂತರ ನೋಡ್ಬೋದು ಯಾವ ರೀತಿ ಮೂವ್ ಆಗಿದೆ ಅಂತ ನಾವು ನೋಡ್ಬೋದು. ಸೊ ನೋಡ್ಬೋದು ಇವಾಗ ಲೆಫ್ಟ್ ಚಾರ್ಟ್ ಅಲ್ಲಿ ನೋಡ್ಬೋದು ಯಾವ ರೀತಿ ಪ್ರೈಸ್ ಮೂವ್ ಆಗಿದೆ. ಸೊ ನಾನು ಇಲ್ಲಿ ಮತ್ತೆ ಇಲ್ಲಿ ನಾನು ಆರ್ಡರ್ ಹಾಕೊಂಡಿದ್ದೆ ನಂತರ. ಸೊ ಅದು ಇಲ್ಲಿ ಬಂದಿದೆ. ಸೊ ನೋಡ್ಬೋದು ಇನ್ನು ಕೂಡ ಆರ್ಡರ್ ಆಗಿದೆ. ಸೊ ಜಸ್ಟ್ ಇದು ಫ್ರೆಂಡ್ಸ್ ಎಜುಕೇಶನ್ ಪರ್ಪಸ್ ಓನ್ಲಿ. ಸೊ ನೀವು ಇದನ್ನ ಫಾಲೋ ಮಾಡ್ಬೇಕಂತ ನಾನು ನಿಮಗೆ ತಿಳಿಸ್ಕೊಡ್ತಿಲ್ಲ. ಸೊ ಯಾಕಂದ್ರೆ ಈ ಸ್ಟ್ರಾಟಜಿ ಕೂಡ ಬ್ರೇಕ್ ಕೂಡ ಆಗ್ಬೋದು. ಸೊ ಇದು ನನ್ನ ಒಂದು ಆಂಟಿಸಿಪೇಟ್ ಆಗ್ತಾ ಇರುತ್ತೆ. ಯಾಕಂದ್ರೆ ನನ್ನ ಸ್ಟ್ರಾಟಜಿ ನಾನು ಫಾಲೋ ಮಾಡ್ತಾ ಇರ್ತೀನಿ. ನೋಡ್ಬೋದು ಇಲ್ಲಿ ಲಿಮಿಟ್ ಬಯನ್ ಹಾಕಿದೆ, ಇನ್ನೂವರೆಗೂ ಟ್ರಿಗರ್ಡ್ ಆಗಿದೆ. ಇಲ್ಲಿ ಇದು ಬಂದು ಟ್ರಿಗರ್ಡ್ ಆಗಿ ಅಂದ್ರೆ ಇಲ್ಲಿ ಬಂದು ಫುಲ್ ಬ್ಯಾಕ್ ಕೊಟ್ಟಿದೆ ಈ ಒಂದು ಲೆವೆಲ್ ಅಲ್ಲಿ. ಸೊ ಇಲ್ಲಿ ಇದ್ದಿತ್ತು ನನ್ನ ಒಂದು ಲಿಮಿಟ್ ಆರ್ಡರ್. ಸೊ ಇಲ್ಲಿನೇ ಆಗಿದೆ. ಸೊ ಇದು ಟ್ರಿಗರ್ ಮಾಡಿದ್ರೆ ನೋಡ್ಬೋದು ಎಷ್ಟು ನೋಡ್ಬೋದು ಎಷ್ಟು ಪಾಯಿಂಟ್ಸ್ ಗೇನ್ ಮಾಡಿದೆ ಅಂತ. ಸೊ ನಂತರ ನಾನೊಂದು ನೋಡ್ಬೋದು ರೆಸಿಸ್ಟೆನ್ಸ್ ಅನ್ನ ಡ್ರಾ ಮಾಡ್ಕೊಂಡಿದ್ದೇನೆ. ಸೊ ಇಲ್ಲಿ ಪ್ರೈಸ್ ಏನಾದ್ರು ಬಂತಂದ್ರೆ ರಿಜೆಕ್ಟ್ ಆಗ್ಬೋದು, ರಿವರ್ಸಲ್ ಆಗ್ಬೋದು, ಬಟ್ ಗೊತ್ತಿಲ್ಲ. ಸೊ ನಾನು ವೇಟ್ ಮಾಡ್ತೇನೆ ಇವಾಗ ಈ ಒಂದು ಆರ್ಡರ್ನ ಡಿಲೀಟ್ ಮಾಡಿಬಿಟ್ಟು. ಸೊ ನೋಡ್ತೇನೆ ಯಾವ ರೀತಿ ಇಲ್ಲಿ ರೆಸ್ಪೆಕ್ಟ್ ಮಾಡುತ್ತಂತ ಒಂದು ಪ್ರೈಸ್ ಲೆವೆಲ್. ಸೊ ಈ ರೀತಿಯಾಗಿ ನಾವು ಅಬ್ಸಾರ್ಪ್ಷನ್ ಅನ್ನ ನೋಡ್ಬೋದು. ಓಕೆ, ಸೊ ಅಬ್ಸಾರ್ಪ್ಷನ್ ಅಂದ್ರೆ ಏನಿಲ್ಲ, ಜಸ್ಟ್
ಸೊ ಏನಾಗಿರುತ್ತೆ ಸೆಲ್ಲಿಂಗ್ ಪ್ರೆಸರ್ ಎಲ್ಲ ಅಂದ್ರೆ ಕೆಳಗಡೆ ಬಾಟಮ್ ಅಲ್ಲಿ ಸೆಲ್ಲಿಂಗ್ ಪ್ರೆಸರ್ ಎಲ್ಲ ಏನ್ ಮಾಡ್ತಾರೆ ಬಯರ್ಸ್ ಲಿಮಿಟ್ ಆರ್ಡರ್ ಮುಖಾಂತರ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತಾರೆ. ಹಾಗೆ ಟಾಪ್ ಅಲ್ಲೂ ಕೂಡ ಅಷ್ಟೇ ಬೈಯಿಂಗ್ ಪ್ರೆಸರ್ ನ ಏನ್ ಮಾಡ್ತಾರೆ ಸೆಲ್ಲರ್ಸ್ ಟಾಪ್ ಅಲ್ಲಿ ಲಿಮಿಟ್ ಸೆಲ್ ಮುಖಾಂತರ ಆರ್ಡರ್ ಗಳೆಲ್ಲ ಅಬ್ಸರ್ವ್ ಮಾಡ್ಕೊಳ್ತಾ ಇರ್ತಾರೆ. ಓಕೆ, ನಾನು ನಿಮ್ಗೆ ನೆಕ್ಸ್ಟ್ ಅಲ್ಲಿ ಸೆಲ್ಲಿಂಗ್ ಅಬ್ಸಾರ್ಬ್ಷನ್ ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಸೆಲ್ಲರ್ಸ್ ಯಾವ ರೀತಿ ಅಬ್ಸರ್ವ್ ಮಾಡ್ಕೊಳ್ತಾರೆ ಅಂತ. ಇದು ಮೋಸ್ಟ್ ಪ್ರಾಬಬ್ಲಿ ಸ್ಮಾರ್ಟ್ ಮನಿ ಅವರು ಯೂಸ್ ಮಾಡ್ತಾ ಇರ್ತಾರೆ, ಬಿಗ್ ಪ್ಲೇಯರ್ಸ್. ಯಾಕಂತಂದ್ರೆ ಅವರು ಮಾರ್ಕೆಟ್ ಅನ್ನ ಹೋಲ್ಡ್ ಮಾಡ್ತಾರೆ ಮೊದಲದಾಗಿ ಪ್ರೈಸ್ ಅನ್ನ. ಸೊ ಅದು ಲಿಮಿಟ್ ಆರ್ಡರ್ ಮುಖಾಂತರ, ನಂತರ ಅದನ್ನ ಏನ್ ಮಾಡ್ತಾರೆ ಹೀರ್ಕೊಂಡು ಅದನ್ನ ಮತ್ತೆ ಆ ಒಂದು ಆರ್ಡರ್ ಗಳನ್ನ ಎಕ್ಸಿಕ್ಯೂಟ್ ಮಾಡ್ಕೊಳ್ತಾರೆ. ಓಕೆ, ಸೊ ಲಿಮಿಟ್ ಆರ್ಡರ್ ಏನ್ ಮಾಡ್ತಾರೆ ಅಂತಂದ್ರೆ ಲಿಮಿಟ್ ಆರ್ಡರ್ ನಾವು ಹೋಲ್ಡ್ ಅನ್ನ ಮಾಡ್ಕೊಳ್ಬಹುದು ಪ್ರೈಸ್ ಅನ್ನ. ಸೊ ಮಾರ್ಕೆಟ್ ಆರ್ಡರ್ ಏನ್ ಮಾಡುತ್ತೆ ಮಾರ್ಕೆಟ್ ಪ್ರೈಸ್ ಮೂವ್ ಆಗ್ಲಿಕ್ಕೆ ಮೂವ್ ಮಾಡ್ಬೋದು ಮಾರ್ಕೆಟ್ ಆರ್ಡರ್ ಇಂದ. ಅಂದ್ರೆ ಅವರು ಮಾರ್ಕೆಟ್ ಆರ್ಡರ್ ಇಂದ ಪ್ರೈಸ್ ಅನ್ನ ಮೂವ್ ಮಾಡ್ಬೋದು ಅಂದ್ರೆ ಅಗ್ರೆಸಿವ್ ಆರ್ಡರ್ ಇಂದ. ಸೊ ಪ್ಯಾಸಿವ್ ಆರ್ಡರ್ ಇಂದ ಮಾರ್ಕೆಟ್ ಪ್ರೈಸ್ ಅನ್ನ ತಡಿಬಹುದು, ಹೋಲ್ಡ್ ಮಾಡ್ಬೋದು. ಓಕೆ, ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತೊಂದು ವಿಡಿಯೋ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಮತ್ತೆ ಮುಂದೆ ಸಿಗ್ತೇನೆ. ಎಲ್ಲರಿಗೂ ಬಾಯ್, ಜೈ ಹಿಂದ್.